ಮಂಗಳೂರಿನ ಬಿಕರ್ನಕಟ್ಟೆಯ ಬಾಲಯೇಸು ಪುಣ್ಯಕ್ಷೇತ್ರದಲ್ಲಿ ವಾರ್ಷಿಕ ಹಬ್ಬ ಸಡಗರದಿಂದ ನಡೆಯುತ್ತಿದೆ. ಹಬ್ಬದ ಪ್ರಯುಕ್ತ 9 ದಿನಗಳ ಕಾಲ ವಿಶೇಷ ನೊವೇನಾ ಪ್ರಾರ್ಥನೆ ಮಲಯಾಳಂ, ಇಂಗ್ಲಿಷ್, ಕೊಂಕಣಿ ಭಾಷೆಯಲ್ಲಿ ನಡೆಯುತ್ತಿದ್ದು ಭಕ್ತಸಾಗರ ಪುಣ್ಯಕ್ಷೇತ್ರದತ್ತ ಬರುತ್ತಿದೆ. ನಿತ್ಯ 3 ಭಾಷೆಗಳಲ್ಲಿ ನೊವೇನಾ ಪ್ರಾರ್ಥನಾ ಬೀದಿ ನಡೆಯುತ್ತಿದ್ದು ಈಗಾಗಲೇ ಸಮಾಜಮುಖಿ ಯೋಜನೆಯ ರಕ್ತದಾನ ಶಿಬಿರ ನೆರವೇರಿದೆ. ಇನ್ನು ನಿತ್ಯ ನೊವೇನಾ ಪೂಜೆಗೆ ಸಾವಿರಾರು ಮಂದಿ ಭಕ್ತರು ಜಾತಿ ಮತ ಭೇದ ಬಿಟ್ಟು ಬಾಲಯೇಸುವಿನ ಕ್ಷೇತ್ರದಲ್ಲಿ ಮೊಂಬತ್ತಿ ಹಚ್ಚಿ ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗೆ ಪ್ರಾರ್ಥಿಸುತ್ತಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಪರಿಣಿತಾ ಅಂತ. ಇನ್ಫೆಂಟ್ ಜೀಸಸ್ ಜಾತ್ರೆಗೆ ಪ್ರತಿ ವರ್ಷ ನಾವು ನಂಬಿ ಬರ್ತೇವೆ ಇಲ್ಲಿಗೆ ಮಕ್ಕಳನ್ನು ಕರ್ಕೊಂಡು. ನಂಗೆ ಬರ್ಲಿಕ್ಕೆ ಆಗದಿದ್ರೆ ಸಹ ನಾನು ಮಕ್ಕಳನ್ನೊಂದು ಕಳಿಸ್ತೇನೆ. ನಾವು ಇಲ್ಲಿ ಶಕ್ತಿನಗರದಲ್ಲಿ ಇರುವುದು. ಇಲ್ಲಿದು ದೇವರು ತುಂಬಾ ಪವರ್ಫುಲ್, ನಾವು ತುಂಬಾ ನಂಬಿದ್ದೇವೆ. ನಾವು 3 ವರ್ಷದಿಂದ ಬರ್ತಾ ಇದ್ದೇವೆ. ಯಾಕಂದ್ರೆ ನಾವು ಶಕ್ತಿನಗರ ಶಿಫ್ಟ್ ಆಗಿದ್ದೆ 5 years ಆಯ್ತು. ಅದಕ್ಕಿಂತ ಮುಂಚೆ ಈಚೆ ಬರ್ತಿರ್ಲಿಲ್ಲ. 3-4 ವರ್ಷ ಬಂದಿದ್ದೇವೆ. ರೆಗ್ಯುಲರ್ ಆಗಿ ಅಲ್ಲ, ಜಾತ್ರೆ ಟೈಮಲ್ಲಿ ರೆಗ್ಯುಲರ್ ಆಗಿ ಒಂದ್ಸಲ ಬಂದು ಕೈ ಮುಗ್ದು ಹೋಗ್ತೇವೆ. ಹರಕೆ ಏನೂ ಇಲ್ಲ, ನಾವು ಒಂದು ಕ್ಯಾಂಡಲ್ ಇಟ್ಟು ಹೋಗ್ತೇವೆ ಪ್ರತಿ ವರ್ಷ ಬಂದು. ಥ್ಯಾಂಕ್ ಯು. ಸ್ಟೀವನ್ ಪೆರೇರ, ನಿರ್ದೇಶಕರು, ಬಾಲಯೇಸುವಿನ ಪುಣ್ಯಕ್ಷೇತ್ರ ಬಿಕರ್ನಕಟ್ಟೆ ಮಂಗಳೂರು. ಬಾಲಯೇಸುವಿನ ಪುಣ್ಯಕ್ಷೇತ್ರ ಬಿಕರ್ನಕಟ್ಟೆ ಮಂಗಳೂರು ಇಲ್ಲಿಯ ವಾರ್ಷಿಕ ಮಹೋತ್ಸವದ ಮೊದಲನೆಯ ದಿನ ಇದು. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 1 ಗಂಟೆಯ ತನಕ 5 ಪ್ರಾರ್ಥನಾ ವಿಧಿಗಳು, ಬಲಿಪೂಜೆಗಳು ಇದ್ದವು. ಈ ಪ್ರತಿಯೊಂದು ಬಲಿಪೂಜೆಯಲ್ಲಿ ಸುಮಾರು 5,000 to 6,000 ಜನರು ಬಂದು ಭಾಗವಹಿಸಿದರು. ಕ್ರೈಸ್ತರು ಮಾತ್ರವಲ್ಲದೆ ಇತರ ಧರ್ಮೀಯರು ಕೂಡ ಬಂದು ಬಾಲಯೇಸುವಿಗೆ ನಮನಗಳನ್ನು ಸಲ್ಲಿಸಿ ತಮ್ಮ ಕೋರಿಕೆಗಳನ್ನು ಈಡೇರಿಸಬೇಕಾಗಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸಿದೆ. ಬೆಳಗಿನ ಮೊದಲನೆಯ ಪ್ರಾರ್ಥನಾ ವಿಧಿಯನ್ನ, ಬಲಿಪೂಜೆಯನ್ನ ಬಳ್ಳಾರಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದಂತಹ ಅತಿವಂದನೀಯ ಹೆನ್ರಿ ಡಿಸೋಜರ್ ಅವರು ಅರ್ಪಿಸಿದರು. ಆ ನಂತರ 2ನೆಯ ಬಲಿಪೂಜೆಯು ಇಂಗ್ಲಿಷ್ ಭಾಷೆಯಲ್ಲಿ ನಡೆಯಿತು. 3ನೆಯ ಬಲಿಪೂಜೆಯು ಕೊಂಕಣಿ ಭಾಷೆಯಲ್ಲಿ ನಡೆಯಿತು. ಅದು ಮಂಗಳೂರು ಧರ್ಮ ಪ್ರಾಂತ್ಯದ ಶ್ರೇಷ್ಠ ಗುರುಗಳಾದ ಅತಿವಂದನೀಯ ಮೊನ್ಸಿಂಜೋರ್ ಮ್ಯಾಕ್ಸಿಮ್ ನೊರೊನ್ನರ್ ಅವರು ಅರ್ಪಿಸಿದರು. 4ನೆಯ ಬಲಿಪೂಜೆಯು 10:30 ಗಂಟೆಗೆ ವಿಶೇಷವಾಗಿ ಮಕ್ಕಳಿಗಾಗಿ ಅರ್ಪಿಸಲಾದಂತಹ ಬಲಿಪೂಜೆ. ಈ ಒಂದು ಬಲಿಪೂಜೆಯಲ್ಲಿ ಸುಮಾರು 10,000 ಭಕ್ತಾದಿಗಳಿದ್ರು. ಅದರಲ್ಲಿ ಸುಮಾರು 2,000 to 3,000 ಮಕ್ಕಳಿದ್ರು. ಮಕ್ಕಳಿಗಾಗಿ ವಿಶೇಷ ಪ್ರಾರ್ಥನೆಯನ್ನ ಮಾಡುವುದರ ಜೊತೆಗೆ ಪರಮ ಪ್ರಸಾದದ ಆರಾಧನಾ ವಿಧಿ ಇತ್ತು. ಆ ಸಂದರ್ಭದಲ್ಲಿ ವಿವಿಧ ಮಕ್ಕಳ ಬೇಡಿಕೆಗಳಿಗಾಗಿ ಪ್ರಾರ್ಥಿಸಲಾಯಿತು.